ನಮಸ್ಕಾರ, ಕನ್ನಡ ನ್ಯೂಸ್ಗೆ ಸ್ವಾಗತ. ನಾನು ನಿಶ್ಮಾ ಇರ್ಷಾದ್. ಸ್ನೇಹಿತರೆ, ಒಮ್ಮೆ ಕಣ್ಮುಚ್ಚಿ ಯೋಚಿಸಿ ನೋಡಿ. ದಿನಪೂರ್ತಿ ಬಿಸಿಲಿನಲ್ಲಿ ಮೈ ಮುರಿದು ದುಡಿದು ರಾತ್ರಿ ಮನೆಗೆ ಬಂದಾಗ ತಟ್ಟಿಯಲ್ಲಿ ಒಂದಿಷ್ಟು ಅನ್ನವೂ ಇಲ್ಲದೆ ಮಲಗುವ ಬಡವನ ಹೊಟ್ಟೆ ಉರಿ ಎಷ್ಟಿರಬಹುದು? ಅಚ್ಚೇ ದಿನ ತರ್ತೀವಿ, ದೇಶದ ಪ್ರತಿಯೊಬ್ಬ ನಾಗರಿಕನನ್ನು ಸಬಲೀಕರಣಗೊಳಿಸ್ತೀವಿ ಅಂತ ಕೋಟಿ ಕೋಟಿ ಭರವಸೆ ನೀಡಿ ಅಧಿಕಾರಕ್ಕೆ ಬಂದ ನರೇಂದ್ರ ಮೋದಿ ನೇತೃತ್ವದ ಕೇಂದ್ರ ಸರ್ಕಾರ ಇವತ್ತು ಯಾರ ಹೊಟ್ಟೆಗೆ ಕೈ ಹಾಕ್ತಾ ಇದೆ ಗೊತ್ತಾ? ದೇಶದ ಅತಿ ಕಡು ಬಡವರ, ಅನಾಥರ, ವಿಧವಿಯರ ಮತ್ತು ವೃದ್ಧರ ತಟ್ಟಿಯಲ್ಲಿರುವ ಕೊನೆಯ ಅಕ್ಕಿ ಕಾಳಿಗೂ ಕನ್ನ ಹಾಕೋದಕ್ಕೆ ಹೊರಟಿದೆ. ಇದು ಬಡವರ ಬದುಕನ್ನ ಸುಧಾರಿಸುವ ಯೋಜನೆಯೋ ಅಥವಾ ಅವರ ಬಾಯಿಯ ಅಳಿದುಳಿದ ಕೂಳನ್ನು ಕಿತ್ತುಕೊಳ್ಳುವ ತಂತ್ರವೋ? ನಿಮಗ್ ಗೊತ್ತಿರ್ಲಿ, ಅಂತ್ಯೋದಯ ಅನ್ನ ಯೋಜನೆ ಅನ್ನೋದು ಬರೀ ಒಂದು ಸರ್ಕಾರಿ ಸಬ್ಸಿಡಿ ಯೋಜನೆ ಅಲ್ಲ. ಅದು ದೇಶದ ಶೋಷಿತ ಅಸಹಾಯಕರ ಪಾಲಿಗೆ ಜೀವಾಳ. ಈ ಮುಂಚೆ ಜಾರಿಯಲ್ಲಿದ್ದ ನಿಯಮದ ಪ್ರಕಾರ ಈ ಕಾರ್ಡ್ ಹೊಂದಿದ ಕುಟುಂಬದಲ್ಲಿ ಒಬ್ಬರೇ ಇರ್ಲಿ, ಇಬ್ಬರೇ ಇರ್ಲಿ ಅಥವಾ 5ಕ್ಕಿಂತ ಹೆಚ್ಚು ಜನ ಇರ್ಲಿ, ಆ ಇಡೀ ಕುಟುಂಬಕ್ಕೆ ತಿಂಗಳಿಗೆ ಕಡ್ಡಾಯವಾಗಿ 35 ಕೆಜಿ ಉಚಿತ ಅಥವಾ ಅತಿ ಕಡಿಮೆ ದರದ ಪಡಿತರ ಸಿಗ್ತಾ ಇತ್ತು. ಆದ್ರೆ ಈಗ ಕೇಂದ್ರ ಆಹಾರ ಮತ್ತು ಸಾರ್ವಜನಿಕ ಇಲಾಖೆ ತರುವುದಕ್ಕೆ ಹೊರಟಿರುವ ಹೊಸ ರಾಷ್ಟ್ರೀಯ ಆಹಾರ ಭದ್ರತಾ ಮಸೂದೆಯ ಅಸಲಿ ಮುಖವೇ ಬೇರೆ. ಈ ತಿದ್ದುಪಡಿ ಜಾರಿಯಾದ್ರೆ ಇನ್ಮುಂದೆ ಪ್ರತಿ ಸದಸ್ಯನಿಗೆ ತಿಂಗಳಿಗೆ ಕೇವಲ 7 ಕೆಜಿ ಧಾನ್ಯ ಮಾತ್ರ ಸಿಗ್ತದೆ. ಇಲ್ಲೇ ನೋಡಿ ಮೋದಿ ಸರ್ಕಾರದ ಅಸಲಿ ಆಟ ಅಡಗಿರೋದು. ಒಂಟಿಯಾಗಿರುವ ವೃದ್ಧರು, ಗಂಡನನ್ನ ಕಳ್ಕೊಂಡ ವಿಧವೆಯರು ಅಥವಾ ಆಸರೆಯೇ ಇಲ್ಲದ ಸಣ್ಣ ಕುಟುಂಬಗಳಿಗೆ ಈ ಹಿಂದೆ ಸಿಗ್ತಾ ಇದ್ದ 35 ಕೆಜಿ ಅಕ್ಕಿಯ ಜಾಗದಲ್ಲಿ ಈಗ ಸಿಗೋದು ಕೇವಲ 7 ಅಥವಾ 14 ಕೆಜಿ. ಅಂದ್ರೆ ದೇಶದಲ್ಲೇ ಅತಿ ಹೆಚ್ಚು ಸರ್ಕಾರದ ನೆರವು ಆಗಬೇಕಿದ್ದಂತಹ ಅತ್ಯಂತ ದುರ್ಬಲ ವರ್ಗದ ಪಡಿತರ ಪ್ರಮಾಣಕ್ಕೆ ಏಕಾಏಕಿ 60ರಷ್ಟು ಕತ್ತರಿ ಬಿಟ್ಟಿದೆ. ಅಂದ್ರೆ ಸ್ನೇಹಿತರೆ, ದಿನಕ್ಕೆ 2 ಹೊತ್ತು ಕೂಳು ಸಿಗದೆ ತತ್ತರಿಸುವ ಈ ನಿರ್ಗತಿಕರು ಉಳಿದ ದಿನಗಳಲ್ಲಿ ಏನು ತಿನ್ಬೇಕು? ಮಾರುಕಟ್ಟೆಯಲ್ಲಿ ಗಗನಕ್ಕೇರುವ ಬೆಲೆಗಳಲ್ಲಿ ಅಕ್ಕಿ ಕೊಂಡುಕೊಳ್ಳೋದಕ್ಕೆ ಇವರ ಬರೀ ಹಣ ಎಲ್ಲಿದೆ ಹೇಳಿ? ಅಧಿಕೃತ ಅಂಕಿಅಂಶಗಳ ಪ್ರಕಾರವೇ ದೇಶದಲ್ಲಿ ಸುಮಾರು 2.50 ಕೋಟಿ ಕಡು ಬಡ ಕುಟುಂಬಗಳು ಈ ಅಂತ್ಯೋದಯ ಕಾರ್ಡ್ ಅನ್ನ ನೆಚ್ಚಿಕೊಂಡಿವೆ. ಅಂದ್ರೆ ಸರಿಸುಮಾರು 9 ಕೋಟಿ ಜನ ದಿನನಿತ್ಯ ಇದೇ ಆಹಾರ ಧಾನ್ಯವನ್ನ ನೆಚ್ಚಿ ಜೀವನವನ್ನ ನಡೆಸ್ತಾ ಇದ್ದಾರೆ. ನಮ್ಮ ಕರ್ನಾಟಕ ಒಂದರಲ್ಲೇ ಸುಮಾರು 11 ಲಕ್ಷ ಕುಟುಂಬಗಳು, ಅಂದ್ರೆ 40 ಲಕ್ಷಕ್ಕೂ ಅಧಿಕ ಬಡ ಜನರು ಈ ಯೋಜನೆಯ ನೇರ ಫಲಾನುಭವಿಗಳು. ಒಂದೆಡೆ ಕಾರ್ಪೊರೇಟ್ ಮಿತ್ರರ ಕೋಟ್ಯಾಂತರ ರೂಪಾಯಿ ಸಾಲವನ್ನ ಮನ್ನಾ ಮಾಡುವ ಈ ಕೇಂದ್ರ ಸರ್ಕಾರ ಇತ್ತ 9 ಕೋಟಿ ಬಡವರ ಹೊಟ್ಟೆ ಉರಿಸಿ ಉಳಿಸೋದಕ್ಕೆ ಹೊರಟಿದ್ದು ಯಾರ ಹಣವನ್ನ? ಬಡವರ ಪಡಿತರದಲ್ಲಿ ಕಡಿತಗೊಳಿಸಿ ಉಳಿಸುವ ಹಣ ಯಾರ ಖಜಾನೆಗೆ ಸೇರ್ತದೆ? ರಾಜಕೀಯ ವೇದಿಕೆಗಳಲ್ಲಿ ನಾವು ದೇಶದ 80 ಕೋಟಿ ಜನರಿಗೆ ಉಚಿತ ರೇಷನ್ ಕೊಡ್ತಿದ್ದೇವೆ ಅಂತ ಎದೆ ತಟ್ಟಿ ಭಾಷಣ ಬಿಗಿಯುವ ನಾಯಕರೇ, ಈ ಅಂತ್ಯೋದಯದ ಕಟು ವಾಸ್ತವ ನಿಮಗ್ಯಾಕೆ ಕಾಣಿಸ್ತಾ ಇಲ್ಲ? ಭಾಷಣದ ವೇದಿಕೆಯಲ್ಲಿ ಉದಾರತೆ ಪ್ರದರ್ಶಿಸೋದು, ಆದ್ರೆ ಕಾಯ್ದೆಗಳಿಗೆ ತಿದ್ದುಪಡಿ ತಂದು ಹಿಂಬಾಗಿಲ ಮೂಲಕ ಬಡವರ ತಟ್ಟೆಯಿಂದ ಆಹಾರ ಕಿತ್ತುಕೊಳ್ಳೋದು, ಇದು ನಿಮ್ಮ ಜನಪರ ಆಡಳಿತ ಶೈಲಿನ? ಮಾತುಗಳಲ್ಲಷ್ಟೇ ಬಡವರ ಬಗ್ಗೆ ಕಾಳಜಿ, ಆದ್ರೆ ಮಾಡುವ ಕಾಯ್ದೆಗಳೆಲ್ಲ ಬಡವರ ನಡು ಮುರಿಯುವಂಥವು. ಈ ವಿರೋಧಾಭಾಸವನ್ನ ದೇಶದ ಜನ ಇನ್ನೆಷ್ಟು ದಿನ ಸಹಿಸಬೇಕು ಅಂತ ಹೇಳಿ? ಇಷ್ಟಕ್ಕೆ ಮುಗಿಯಲಿಲ್ಲ. ಈಗಾಗಲೇ ಬಯೋಮೆಟ್ರಿಕ್ ಬೆರಳಚ್ಚು ಸಿಗಲಿಲ್ಲ ಅನ್ನುವಂತಹ ಕಾರಣಕ್ಕೆ ಗ್ರಾಮೀಣ ಭಾಗದ ಶ್ರಮಜೀವಿಗಳ ಬೆರಳು ಸವೆದು ಹೋದ ವೃದ್ಧರ ರೇಷನ್ ಕಾರ್ಡ್ಗಳನ್ನ ರದ್ದುಗೊಳಿಸಲಾಗ್ತಾ ಇದೆ. ತಾಂತ್ರಿಕ ಲೋಪಗಳ ನೆಪ ಒಡ್ಡಿ ಲಕ್ಷಾಂತರ ಕುಟುಂಬಗಳನ್ನ ಪಡಿತರ ವ್ಯವಸ್ಥೆಯಿಂದ ಹೊರದಬ್ಬಲಾಗಿದೆ. ಈಗ ಈ ಹೊಸ ತಿದ್ದುಪಡಿ ಜಾರಿಯಾದ್ರೆ ಗ್ರಾಮೀಣ ಭಾಗದ ಭೂರಹಿತ ಕೃಷಿ ಕಾರ್ಮಿಕರು, ನಗರದ ಬೀದಿ ಬದಿ ವ್ಯಾಪಾರಿಗಳು ಸಂಪೂರ್ಣವಾಗಿ ಬೀದಿಗೆ ಬೀಳಲಿದ್ದಾರೆ. ಪರಿಶೀಲನೆಯ ನೆಪದಲ್ಲಿ ನೆರವೇರ್ತಾ ಇರೋದು ಬಡವರ ಕ್ಷೇಮಾಭಿವೃದ್ಧಿ ಅಲ್ಲ, ಬದಲಿಗೆ ಸರ್ಕಾರದ ಆರ್ಥಿಕ ಹೊರೆಯನ್ನ ತಗ್ಗಿಸಿಕೊಳ್ಳುವಂತಹ ಶೋಷಣೆಯ ತಂತ್ರ. ಮೋದಿ ಸರ್ಕಾರದ ಅವಧಿಯಲ್ಲಿ ಬಿಲಿಯನೇರ್ಗಳ ಸಂಪತ್ತು ದಿನದಿಂದ ದಿನಕ್ಕೆ 100% ಹೆಚ್ಚಾಗ್ತಾ ಇದೆ. ಆದ್ರೆ ಈ ಶ್ರಮಿಕ ಕಡು ಬಡವ ದಿನಕ್ಕೊಂದು ಹೊತ್ತಿನ ಕೂಳಿಗೂ ಪರದಾಡುವಂತಹ ಸ್ಥಿತಿ ನಿರ್ಮಾಣವಾಗಿದೆ. ಅಗತ್ಯ ವಸ್ತುಗಳ ಬೆಲೆ, ಅಡುಗೆ ಅನಿಲದ ದರ, ಪೆಟ್ರೋಲ್ ಡೀಸೆಲ್ ದರ ಎಲ್ಲ ಕೂಡ ಆಕಾಶ ಮುಟ್ಟಿದೆ. ಇಂತಹ ಕಷ್ಟದ ಸಮಯದಲ್ಲಿ ಬಡವನಿಗೆ ಆಸರೆಯಾಗಬೇಕಿದ್ದ ಸರ್ಕಾರವೇ ಅವನ ಬಾಯಿಗೆ ಮಣ್ಣು ಹಾಕೋದಕ್ಕೆ ಹೊರಟಿರೋದು ಯಾವ ಸೀಮೆಯ ಆಡಳಿತ ಅಂತ ಹೇಳಿ? ನೆನ್ಪಿಟ್ಕೊಳ್ಳಿ ಸ್ನೇಹಿತರೆ,
ಸರ್ಕಾರಗಳ ಪ್ರಾಥಮಿಕ ಕರ್ತವ್ಯವೇ ದೇಶದ ಕೊನೆಯ ವ್ಯಕ್ತಿಗೂ ಹಸಿವಿಲ್ಲದಂತೆ ನೋಡ್ಕೊಳ್ಳೋದು. ಆದ್ರೆ ಇಲ್ಲಿ ಪ್ರಜಾರಾಜ್ಯದ ಮೂಲ ತತ್ವಕ್ಕೆ ತೂತು ಬಿದ್ದಿದೆ. ಸಾಲದ ಸುಳಿಯಲ್ಲಿ ಸಿಲುಕಿರುವ ಬಡ ಕುಟುಂಬಗಳು ಈ ಪಡಿತರ ಕಡಿತದಿಂದಾಗಿ ಅಪೌಷ್ಟಿಕತೆಗೆ ಮತ್ತು ತೀವ್ರ ಹಸಿವಿನ ಬಿಕ್ಕಟ್ಟಿಗೆ ಸಿಲುಕೋದು ನಿಶ್ಚಿತ. ಬಡವರ ಕಣ್ಣೀರಿನ ಮೇಲೆ, ಅವರ ಹಸಿವಿನ ಮೇಲೆ ಕಟ್ಟಿ ಬೆಳೆಸುವ ಯಾವುದೇ ಅಭಿವೃದ್ಧಿ ಮಾದರಿಯೂ ದೇಶಕ್ಕೆ ಕಲ್ಯಾಣ ತರುವುದಕ್ಕೆ ಸಾಧ್ಯ ಇಲ್ಲ. ಪ್ರಶ್ನೆ ಮಾಡಬೇಕಾದ ವಿರೋಧ ಪಕ್ಷಗಳು ಮತ್ತು ಮಾಧ್ಯಮಗಳು ಕೂಡ ಈ ಮಹತ್ವದ ತಿದ್ದುಪಡಿಯ ಬಗ್ಗೆ ಧ್ವನಿ ಎತ್ತದೆ ಮೌನಕ್ಕೆ ಶರಣಾಗಿರೋದು ಮತ್ತಷ್ಟು ಆತಂಕಕಾರಿಯಾಗಿದೆ. ಬಡವರ ಹಸಿವಿನ ವಿಷಯ ರಾಜಕೀಯ ದಾಳವಾಗಬಾರದಿತ್ತು. ಆದ್ರೆ ಇವತ್ತು ಆಡಳಿತದ ಪ್ರತಿಯೊಂದು ನಿರ್ಧಾರವೂ ಬಡವರನ್ನೇ ಬಲಿ ಪಡೀತಾ ಇದೆ. ತಿದ್ದುಪಡಿಗಳ ಹೆಸರಿನಲ್ಲಿ ನಿಯಮಗಳನ್ನ ಬಿಗಿಗೊಳಿಸಿ ಸಬ್ಸಿಡಿ ಕಡಿತಗೊಳಿಸೋದು ಕಾರ್ಪೊರೇಟ್ ಹಿತಾಸಕ್ತಿಗಳನ್ನ ಕಾಯೋದಿಕ್ಕೆ ಹೊರತು ದೇಶದ ಬಡವರನ್ನಲ್ಲ ಎಂಬ ಸಾಮಾಜಿಕ ಕಾರ್ಯಕರ್ತರ ಆಕ್ರೋಶ ಸಂಪೂರ್ಣ ಸಮಂಜಸವಾಗಿದೆ. ಕೊನೆಯದಾಗಿ ಸ್ನೇಹಿತರೆ, ಒಮ್ಮೆ ತಟಸ್ಥವಾಗಿ ನಿಂತು ಯೋಚಿಸಿ. ದಿನಕ್ಕೆ 7 ಕೆಜಿ ಅಕ್ಕಿ ಅಂದ್ರೆ ತಿಂಗಳಿಗೆ ಒಬ್ಬ ವ್ಯಕ್ತಿಗೆ ದಿನಕ್ಕೆ ಕೇವಲ 230 ಗ್ರಾಂ ಅಕ್ಕಿ ಸಿಕ್ಕಂತಾಗ್ತದೆ. ಇದರಲ್ಲಿ ಒಬ್ಬ ಮನುಷ್ಯ ಒಂದು ಹೊತ್ತು ಪೂರ್ತಿ ಊಟ ಮಾಡೋದಕ್ಕೆ ಸಾಧ್ಯ ಇದೆಯಾ? ಕಡು ಬಡವರ ತಟ್ಟಿಯ ಅನ್ನಕ್ಕೂ ಕನ್ನ ಹಾಕುವ ಈ ನೀತಿಯನ್ನ ತಿದ್ದುಪಡಿ ಅಂತ ಹೇಳಬೇಕು ಅಥವಾ ಬಡವರ ಬದುಕಿನ ಜೊತೆ ಆಡ್ತಾ ಇರುವಂತಹ ಕ್ರೂರ ಚೆಲ್ಲಾಟ ಅನ್ಬೇಕು? ಈ ದೇಶದ ನಾಗರಿಕರಾಗಿ, ಪ್ರಜೆಗಳಾಗಿ ನಾವು ಈ ಅನ್ಯಾಯದ ವಿರುದ್ಧ ಧ್ವನಿ ಎತ್ತದಿದ್ರೆ ನಾಳೆ ನಮ್ಮ ಸರದಿ ಬಂದಾಗ ಕೇಳುವವರು ಯಾರೂ ಇರೋದಿಲ್ಲ. ಯೋಚಿಸಿ. ನೋಡ್ತಾ ಇರಿ ಸಮ ಸಮಾಜಕ್ಕಾಗಿ ಕನ್ನಡವ ನ್ಯೂಸ್. ನಮಸ್ಕಾರ.